ನೋಡಿ, 2023 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತಗಳ್ಳತನ ಆಗಿದೆ, ಅರ್ಥಾತ್ ವೋಟ್ ಚೋರಿ ಆಗಿದೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದು BR ಪಾಟೀಲ್ ಅವರು. ಆ ಕ್ಷೇತ್ರದ ಇವತ್ತಿನ ಹಾಲಿ ಶಾಸಕ BR ಪಾಟೀಲ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ವೋಟ್ ಚೋರಿ ಆಗಿದೆ ನನ್ನ ಕ್ಷೇತ್ರದಲ್ಲಿ ಅನ್ನೋದನ್ನ ಆರೋಪವನ್ನ ಮಾಡಿದ್ರು. ಈಗ ಅದನ್ನ SIT ತನಿಖೆಯ ಸಂದರ್ಭದಲ್ಲಿ ದೃಢಪಡಿಸಿದೆ. 2023 ಎಲೆಕ್ಷನ್ ಅಲ್ಲಿ BR ಪಾಟೀಲ್ ಆರೋಪವನ್ನ ಮಾಡಿದರು. ರಿಪಬ್ಲಿಕನ್ನಕ್ಕೆ ಹರ್ಷಾನಂದ್ ಗುರ್ತೇದಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನನ್ನ ಹಾಗೂ ನನ್ನ ತಂದೆ ಹೆಸರನ್ನ ಉಲ್ಲೇಖಿಸಿದ್ದಾರೆ. ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಇಲ್ಲಿ ಇದನ್ನ ಮಾಡಿದ್ದಾರೆ ಅಂತ ಹೇಳಿ ವೋಟ್ ಚೋರಿ ದೃಢ ಆಗಿದೆ. 2023 ಎಲೆಕ್ಷನ್ ನಲ್ಲಿ BR ಪಾಟೀಲ್ ಅವರು ಆರೋಪವನ್ನ ಮಾಡಿದ್ರು. 2 ವರ್ಷದಲ್ಲಿ ಈ ಕೇಸ್ನಲ್ಲಿ ಏನೇನೂ ಬೆಳವಣಿಗೆ ಆಗಿರಲಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಹರ್ಷಾನಂದ್ ಗುತ್ತೇದಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನನ್ನ ಹಾಗೂ ನನ್ನ ತಂದೆ ಹೆಸರನ್ನ ಉಲ್ಲೇಖಿಸಿದ್ದಾರೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ತನಿಖಾ ತಂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತದ್ದು. ಅದರಲ್ಲಿ ತಮ್ಮ ಹೆಸರು, ತಮ್ಮ ತಂದೆಯವರ ಹೆಸರು ಸೇರಿ ಒಟ್ಟು 7 ಜನರ ಹೆಸರು ಉಲ್ಲೇಖ ಮಾಡಿರುವಂತದ್ದು. ಇದು ನಮ್ಗಿನ್ನೂ ಮಾಹಿತಿ ಬಂದಿಲ್ಲ. ಮೊನ್ನೆ ಸೋಮವಾರನೇ ನಮಗೆ ನೋಟಿಸ್ ಕೊಟ್ಟು ನಮ್ಮ ಹೇಳಿಕೆಯನ್ನು ತಗೊಂಡಿದ್ದಾರೆ. ಅದರಲ್ಲಿ ನಾವು ಕೂಡ ಹೇಳಿದ್ವಿ ನಮ್ದು ಅದಕ್ಕೆ ಏನು ಸಂಬಂಧ ಇಲ್ಲ, ಮತ್ತೆ ನಮ್ದು ಇದರಲ್ಲಿ ಏನು ಪಾತ್ರ ಇಲ್ಲ ಅಂತಂದು ನಾವು ಹೇಳಿದ್ವಿ. ಆದ್ರೆ ಇದು ನೀವು ಸಂಪೂರ್ಣ ಪ್ರಕರಣವನ್ನು ಆರಂಭದಿಂದ ಇಲ್ಲಿವರೆಗೂ ನೋಡಿದ್ರೆ 2023 ಇದು ಪ್ರಕರಣ ದಾಖಲೆಯಾಗಿ ಆಮೇಲೆ BR ಪಾಟೀಲೇ ಗೆದ್ರು ಚುನಾವಣೆಯಲ್ಲಿ. ಗೆದ್ದ ನಂತರ ಅವರು CIDಗೆ ಕೇಸನ್ನು ಹಸ್ತಾಂತರ ಮಾಡ್ತಾರೆ. ಇಲ್ಲಿವರೆಗೂ 2 ವರ್ಷದವರೆಗೂ ಏನು ಅದರಲ್ಲಿ ಪ್ರೋಗ್ರೆಸ್ ಆಗಿಲ್ಲ ಕೇಸಲ್ಲಿ, ಯಾಕಂದ್ರೆ ಅದರಲ್ಲಿ ಏನೂ ಇಲ್ಲ. ಆದ್ರೆ ಯಾವಾಗ ರಾಹುಲ್ ಗಾಂಧಿ ಅವರು ಈ ವೋಟ್ ಚೋರಿ ಅಂತ ಅನ್ನೋದು ಪ್ರಾರಂಭ ಮಾಡ್ತಾರೆ, ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಇದು ಹೇಳ್ತಾರ, ಅವಾಗ ಇವರು ಇದನ್ನ ಬಳಸ್ಕೋಬೇಕು ಅವಕಾಶ, ನಾನು ರಾಹುಲ್ ಗಾಂಧಿಗೆ ಹತ್ರ ಆಗ್ಬೇಕು ಅಂತ ಮತ್ತೆ ಇಲ್ಲಿ ಮಂತ್ರಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದು ಒಂದು ಫ್ಯಾಬ್ರಿಕೇಟ್ ಮಾಡಿ ಇಲ್ಲಿ ಸರ್ಕಾರ ತಮ್ಮದೇ ಇರೋದ್ರಿಂದ ಒಂದು ಅಧಿಕಾರಿಗಳನ್ನು ಬಳಸ್ಕೊಂಡು ಇದು ಒಂದು ಕೇಸ್ ನಮ್ಮ ವಿರುದ್ಧ ಸೃಷ್ಟಿ ಮಾಡಿ ನಮ್ಮ ಹೆಸರು, ನಮ್ಮ ತಂದೆಯವರ ಹೆಸರು ಇದರಲ್ಲಿ ಹಾಕಿಸಿ ನಮ್ಮ ಇಮೇಜ್ ಅನ್ನು ಹಾಳು ಮಾಡಬೇಕು. ಮತ್ತು ಅವ್ರದ್ದೇನು ನೆರೇಟಿವ್ ಇದೆ ಇಡೀ ದೇಶದಲ್ಲಿ, ಇದು ಒಂದು ಕಾಂಗ್ರೆಸ್ ನಾವು ಯಾಕೆ ಸೋಲ್ತಾ ಇದೀವಿ ಅಂತಂದ್ರೆ ಇದು ವೋಟ್ ಚೋರಿ ಮಾಡ್ತಾ ಇದ್ದಾರೆ ಅಂತ ಅನ್ನೋದು. ಯಾಕೆ ಹೋದ್ ಸರಿ ಸಂವಿಧಾನ ಬದಲಾವಣೆ ಮಾಡ್ತಾರ ಅಂತಂದು ಒಂದು ನೆರೇಟಿವ್ ಓಡಿಸಿದ್ರು, ಈ ಸರ್ತಿ ವೋಟ್ ಚೋರಿ ಅಂತ ಅನ್ನೋದು ಒಂದು ನೆರೇಟಿವ್ ಓಡಿಸೋ ಸಲುವಾಗಿ ಈ ರೀತಿ ಒಂದು ಫ್ಯಾಬ್ರಿಕೇಟ್ ಮಾಡಿ ನಮ್ಮ ಹೆಸರು ಹಾಕಿರೋದು. ನಮಗೆ ನ್ಯಾಯಾಲಯದಲ್ಲಿ ವಿಶ್ವಾಸ ಇದೆ, ಇದರಲ್ಲಿ ನಾವು ನಿರ್ದೋಷವಾಗಿ ನಾವು ಹೊರಗೆ ಬರ್ತೀವಿ ಅಂತ ನಮ್ಗೆ ವಿಶ್ವಾಸ. ಈಗ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಂತಹ ಕೆಲವೊಂದು ಅಂಶಗಳು ಅಂದ್ರೆ ತಮ್ಮ ಮನೆಯಲ್ಲಿ ಸಿಕ್ಕಿರುವಂತಹ ಲ್ಯಾಪ್ಟಾಪ್, ಮತ್ತೆ ಆರೋಪಿಗಳು ಅಕ್ರಮ್, ಅಶ್ಫಕ್, ಪಾಷಾ ಅನ್ನುವಂಥವ್ರ ಮನೆಯಲ್ಲಿ ಸಿಕ್ಕಿರುವಂತಹ ಲ್ಯಾಪ್ಟಾಪ್ ಅಲ್ಲಿ ತಾವು ಹಣ ಸಂದಾಯ ಮಾಡಿರುವಂತಹ ವಿಚಾರ ಕೂಡ ಗೊತ್ತಾಗಿದೆ ಅನ್ನುವಂಥದ್ದು ಉಲ್ಲೇಖ ಮಾಡಿರುವಂಥದ್ದು. ಆಮೇಲೆ ಇದರಲ್ಲಿ ತಮ್ಮ ಪಾತ್ರ ಇದೆ ಅನ್ನುವಂಥದ್ದು ದೃಢ ಆಗಿದೆ ಅನ್ನುವಂಥದ್ದು ಅವರು ಉಲ್ಲೇಖ ಮಾಡಿರುವಂಥದ್ದು. ಇಲ್ಲ, ದೃಢ ಆಗಿದ್ರೆ ಅದು ನ್ಯಾಯಾಲಯದಲ್ಲಿ ಇದು ಮಾಡ್ಲಿ, ಅವರು ಸಾಬೀತ್ ಮಾಡ್ಲಿ. ನಮ್ಮ ಮನೆಯಲ್ಲಿ ಖುದ್ದು ಸುಭಾಷ್ ಗುತ್ತೇದಾರ್ ಅವರೇ ಸಂಪರ್ಕದಲ್ಲಿದ್ದಾರೆ. ಸುಭಾಷ್ ಗುತ್ತೇದಾರ್ ಅವರೇ ನಮಸ್ಕಾರ. ನಮಸ್ಕಾರ. ಏನ್ ಹೇಳ್ತೀರಿ? ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ನೀವು ವೋಟ್ ಚೋರಿ ಮಾಡಿದ್ದೀರಿ ಅಂತ ಹೇಳಿದ್ದಾರೆ SIT ಅವರು. 21,000 ಮತಗಳನ್ನ ಮಾಡಿದೆ ಅಂತ ಹೇಳಲಾಗಿದೆ. SIT ದಿಂದ ಕೋರ್ಟ್ ಇದೆ, ನಮ್ಗೆ ಕೋರ್ಟ್ದಲ್ಲಿ ನ್ಯಾಯ ತೋತೇವ್ ನಾವು. ಕೋರ್ಟ್ ಅಲ್ಲಿ ಏನಂಬುದು ನಮ್ದು ಸತ್ಯ ಹೊರಗೆ ಬರ್ತದ ನಮ್ದು. ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ ಸರ್. ಈಗ ನಾವ್ ಹಂಗ ಹಿಂದನು 23 ಮರ್ಡರ್ ಕೇಸ್ ಹಾಕಿದ್ರು ಒಂದನು ಇದು ಆಗ್ಲಿಲ್ಲ. ಕೋರ್ಟ್ ಇದೆ, ನಮ್ಗೆ ಕೋರ್ಟಿಗೆ ಹೋಗ್ತೇವೆ. ಓಕೆ, ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಸುಭಾಷ್ ಗುತ್ತೇದಾರ್ ಅವರೇ? ನೀವು ಯಾವ ರೀತಿಯಾಗಿ ಸಹಕಾರವನ್ನ ಕೊಟ್ರಿ? ನಿಮ್ಗೆ ಏನೇನೆಲ್ಲ ಪ್ರಶ್ನೆಗಳನ್ನ SIT ಅವರು ಮಾಡಿದ್ರು? ತನಿಖೆ ನಿಮ್ಗೆ ಒಂದ್ ರೀತಿಯಲ್ಲಿ ಓಕೆ ಅನ್ಸುತ್ತಾ? ನೋಡು ಸ್ವಾಮಿ, ಅವ್ರು SIT ಈಗ ಅವ್ರ ಸರ್ಕಾರ ಅವ್ರು ಹೇಳ್ದಂಗ್ ಕೇಳ್ತಾರ. ನಮ್ಗೆ ಇಲ್ದು ಒಂದೊಂದ್ ಕೇಳಿದ್ರು, ನೀವೇ ಸುಟ್ಟಿರಿ, ನೀವೇ ಇದು ಮಾಡಿರಿ, ಹಂಗ ಹಿಂಗ ಅಂತ ಹೇಳಿ. ಈಗ ನಮ್ ಮನುಷ್ಯಗೆ ಹೇಳಿದ ಅವ್ರ ಮನುಷ್ಯರು ಕ್ಲೀನ್ ಮಾಡ್ಲಿಕ್ಕೆ ಇದು ಮಾಡಿದಾರ, ಅವ್ರು ಸುಟ್ಟಿದಾರ, ಅವ್ರು ಇದು ಹಾಕಿದಾರ. ನಾವೇನು ಎದುರು ನಿಂತು ಇದು ಮಾಡ್ಸಿಲ್ಲ. ನಾವು ಹಳ್ಳಿಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೇವ್ ನಾವು. ಅದಕ್ಕೆ ಅವ್ರು ಇಲ್ಲ ನೀವೇ ಇದು ಮಾಡಿರಿ ಆಗ ಈಗ ಅಂತಂದ. ಈಗ ಇದು ಡಿಲೀಟ್ ಮಾಡೋದೇನಿದೆ
ಸೇವಾ ನಂಬರ್ ಫಾರಂ ತುಂಬಿ ತಹಶೀಲ್ದಾರ್ ಕೊಟ್ರು, ತಹಶೀಲ್ದಾರ್ ಡಿಲೀಟ್ ಮಾಡ್ತಾನ. ನಮ್ಮ ಕೈಯಾಗಿಲ್ಲ ಡಿಲೀಟ್ ಮಾಡೋದು. ಆಯ್ತು, ಎಲೆಕ್ಷನ್ ಮತ್ತೆ ಆಫೀಸರ್ ಹೆಂಗ್ ಹೇಳಿದಾರೆ ಹೇಳಿದ್ದಾರೆ, ಇಲ್ಲಿ ಕಮಿಷನರ್ ಹೇಳಿದ್ದಾರೆ. ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಫಾರ್ಮ್ 7 ಅಂತೇಳಿ ಹೇಗೆ ಹೇಳಿದಾರೆ ಇಲ್ಲಿ? ಸರ್ ಮಿಸ್ಯೂಸ್ ಆಗಿದೆ ಅಂತ ಹೇಗೆ ಆರೋಪವನ್ನ ಮಾಡಿದ್ರು? ಈಗ ನೀವ್ ಹೇಳ್ತಾರೆ ಅದನ್ನ ಡಿಲೀಟ್ ಮಾಡೋ ಆಪ್ಷನ್ ನಮಗಿರೋದಿಲ್ಲ ಅಂತೇಳಿ. ನಮ್ಗಿರೋದಿಲ್ಲ. ತಹಶೀಲ್ ಆಫೀಸ್ ಈಗ ತಹಶೀಲ್ದಾರ್ ಮಾಡ್ತಾರ ಅವರು. ಈಗ ನಮ್ಮ ಮೇಲೆ ಸುಳ್ಳೆ ಏನ, ಈಗ ಒಂದು ಎಲೆಕ್ಷನ್ ಕಮಿಷನರ್ ಹೇಳಿದ್ರು ಕೂಡ ಏನೂ ಆಗಿಲ್ಲ, ವೋಟ್ ಚೋರಿ ತನ್ಕಿಸಿನ ಹೇಳಿದ್ರು ಕೂಡ ಇವತ್ತ FIR ಮಾಡಿಸ್ತಾರ, ಚಾರ್ಜ್ ಶೀಟ್ ಮಾಡಿಸ್ತಾರ ಅಂದ್ರೆ ಮಾಡೋದೇನೀಗ? ಏನು ಉದ್ದೇಶ ಈಗ ಎಲ್ಲಿ ಆಗಿಲ್ಲ, ಅದು ಸುಳ್ಳು ಹೇಳ್ತಿದ್ದಾರೆ. ಏನಾರು ಮಾಡಿ ಎಲೆಕ್ಷನ್ ನಮ್ಗ ನಿಂದ್ರಲಾರ್ದಾಗ ಮಾಡ್ಬೇಕಂಬದೇ ಒಂದೇ ಉದ್ದೇಶ BR ಪಾಟೀಲ್ದು. ಈ ಸಲ ಹೆಂಗ ನಾನು ಬರ್ಲ, ಅವ್ರು ಅಪ್ಪ ಮಗನಿಗೆ ಇಬ್ಬರಿಗೆ ನಿಲ್ಲಕ್ ಬರ್ಲಾರ್ದಂಗ ಮಾಡ್ಬೇಕಂಬದೇ ಉದ್ದೇಶ ಅವ್ರದ್ದು. ಈಗ ನಿಮ್ ಗಮನಕ್ಕೆ ಯಾವಾಗ ಬಂತು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ ಅಂತೇಳಿ? ಈಗ ಇವತ್ತು ಮುಂಜಾನೆ ಬೆಳಿಗ್ಗೆ ಟಿವಿ ನೋಡ್ದಾಗೆ ಗೊತ್ತ ನಂಗೆ. ಮೊನ್ನೆ ಅವ್ರು ಕರೆದಿದ್ರು, ಹೋಗಿ ಎಲ್ಲ ಕ್ವಶನ್ ಎಲ್ಲ ಆನ್ಸರ್ ಕೊಟ್ಟು ಬಂದಿದ್ದೇವ್ ನಾವು. SITದವ್ರು ಕರೆದಿದ್ರು, ಎಲ್ಲ ಹೇಳಿ ಬಂದಿದ್ದೇವು. ಇವತ್ತು ಬೆಳಿಗ್ಗೆ ಟಿವಿದಾಗ ನೋಡ್ದಾಗೆ ಗುರ್ತ ಚಾರ್ಜ್ ಶೀಟ್ ಹಾಕಿದಾರ ಅಂತ ಹೇಳಿ. ಹೋಗ್ತೇವ್ ಕೋರ್ಟಿಗೆ, ಹೋಗ್ತೇವ್ ನಾವು, ಕೋರ್ಟ್ನಾಗ ನ್ಯಾಯ ಕೇಳ್ತೇವೆ. ಯಾವ್ದು ನಮ್ ಮೇಲೆ ಇದ್ರ ಬರ್ಲಿಕ್ಕ, ನಮ್ಮ ಮೇಲೆ ಸ್ವಾಗತ ಮಾಡ್ತೇವೆ ನಾವು. ಈಗ ಸುಭಾಷ್ ಅವರೇ, ಈಗ ಒಂದು ನೇರವಾಗಿ ಒಂದು ಉತ್ತರ ಪ್ರಶ್ನೆಯನ್ನ ಕೇಳ್ತೀನಿ, ನೇರವಾಗಿ ಉತ್ತರವ ಬೇಕು ಹೇಳಿ. ಮತಗಳತನ ಆಗಿದೆ ಅಂತ ನಿಮ್ಮ ನೇರವಾಗಿ ಪ್ರಶ್ನೆ ಮಾಡಿದ್ರೆ ನೀವು ಇಲ್ಲ ಅಂತಾನೆ ಹೇಳೋದು? ಹೌದು, ಇಲ್ಲ ಮಾಡಿಲ್ಲ ನಾವು. ಹಾಗಾದ್ರೆ ಯಾಕೆ ಆರೋಪವನ್ನ ಮಾಡಿದ್ರು BR ಪಾಟೀಲ್ ಅವರು? ಅದನ್ನ ರಾಹುಲ್ ಗಾಂಧಿ ಅವರು ಹೇಗೆ ಪ್ರಸ್ತಾಪವನ್ನ ಮಾಡಿದ್ರು? ತನಿಖೆ ಆಯ್ತು, SIT ತನಿಖೆ ಆದ ನಂತರ ನೀವು ಯಾವ ರೀತಿಯಾಗಿ ಅವ್ರ ಎಲ್ಲ ಸಹಕಾರವನ್ನ ಕೊಟ್ರಿ? ಇಲ್ಲಿ ನೋಡಿ ಸರ್, ಈಗ ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಯ್ತು. ಈಗ 2.5 ವರ್ಷ ತನ ಮತ್ತದು ಅವಾಗೆ ಕೇಸ್ ಮಾಡಿದ್ರೆ ಯಾಕೆ ಇದು ಮಾಡಲಿಲ್ಲ ಇವರು, ಎತ್ತಲಿಲ್ಲ ಅವಾಗ? ಯಾವಾಗ ರಾಹುಲ್ ಗಾಂಧಿ ವೋಟ್ ಚೋರಿ ಅಂತಂದು ಹೇಳ್ತಾನ ರಾಹುಲ್ ಗಾಂಧಿ, ಅವಾಗ ಇಲ್ಲಿ ಮಿನಿಸ್ಟರ್ ಮಾಡಲಾಗ್ಯಾರ, CM ಅದು ಯಾರು ಏನೋ ಮಿನಿಸ್ಟರ್ ಕೊಡಲಾಗ್ಯಾರ. ಈ ರಾಹುಲ್ ಗಾಂಧಿಗೆ ಸಮೀಪ ಮಾಡ್ಕೋಬೇಕಂತ ಹೇಳಿ ಕೇಸಿಂದ ಇದು ಎತ್ತಿದ್ದಾರೆ. ವೋಟ್ ಚೋರಿ ಒಂದ್ ವೇಳೆ ನಾ ಮಾಡಿದ ಅಂದ್ರೆ ನಾ ಆರಿಸಿ ಬರ್ತಿದ್ದ, ಅವ್ರ ಹೆಂಗ ಆರಿಸಿ ಬರ್ತಿದ್ರು? ಈಗ ಅವರೇ ಆರಿಸಿ ಬಂದಿದ್ದಾರೆ. 2.5 ವರ್ಷ ಸುಮ್ನೆ ಇದ್ದು ಈಗ ವೋಟ್ ಚೋರಿ ಅಂತಂದ್ರೆ ಹೌದಲ್ಲ? ಅಲ್ಲ, ಈಗ ನೀವು ಪ್ರತಿ ಮತದಾರರ ಹೆಸರನ್ನ ಅಳಿಸೋದಕ್ಕೆ 80 ರೂಪಾಯಿ ಹಣ ಪಾವತಿ ಮಾಡಿರೋ ಆರೋಪ ಇದೆಯಂತೆ. 2022 ಡಿಸೆಂಬರ್ನಿಂದ 2023 ಫೆಬ್ರವರಿಗೆ 6018 ಮತಗಳ ರದ್ದತಿಗೆ ಚುನಾವಣಾ ಆಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಅನ್ನೋ ಆರೋಪ ಇದೆ. ಮತಗಳತನ ಮಾಡೋದಕ್ಕೆ ನೀವು ಹಣ ಪಾವತಿ ಮಾಡಿಸಿದ್ದೀರಿ ಅನ್ನೋ ಆರೋಪವನ್ನ ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆಯಂತೆ. ಎಲ್ಲ ಸುಳ್ಳಿದೆ ಸರ್, ಸುಮ್ನೆ ನಮ್ಮ ಮೇಲೆ ಅಪೋದ ಮಾಡ್ತಾ ಇದ್ದಾರೆ. ಏನಿಲ್ಲ, ಈಗ ಒಂದು ಯಾರು ಹೆಲ್ಪ್ ಮಾಡ್ತಾ ಇಲ್ಲ, ಮುಂದೆ ಆರಿಸಿ ಬರಲ್ಲ ಅಂಬೋದು ಗುರ್ತಿದೆ, ಗುರ್ತಿದ್ದಕ್ಕಿಂದ ಈ ತರ ಮಾಡ್ತಾ ಇದ್ದಾನೆ. ಕಡೆಯದಾಗಿ ಏನ್ ಹೇಳ್ತೀರಿ ಸುಭಾಷ್ ಗುತ್ತೇದಾರ್ ಅವರೇ? ಎಲ್ಲ ಇದು BR ಪಾಟೀಲ್ದು ಇದು ಇದೆ, ಏನಾರು ಮಾಡ್ಕೇಸಿಂದ ಮಿನಿಸ್ಟರ್ ಆಗ್ಬೇಕಂತ ಹೇಳಿ ರಾಹುಲ್ ಗಾಂಧಿಗೆ ಈ ಸ್ಟೇಟ್ದವ್ರು ಮಿನಿಸ್ಟರ್ ಮಾಡಲಾಗ್ಯಾರ, ರಾಹುಲ್ ಗಾಂಧಿಗೆ ಹಿಡ್ಕೊಂಡು ಮಿನಿಸ್ಟರ್ ಆಗ್ಬೇಕಂಬುದು ಒಂದೇ ಉದ್ದೇಶದಿಂದ ಈ ತರ ಮಾಡ್ತಾ ಇದ್ದಾರೆ. ಹಿಂದೂ 23 ಮರ್ಡರ್ ಕೇಸ್ ನನ್ನ ಮೇಲೆ ಹಾಕಿದಾರಲ್ಲ ಪೇಪರ್ದಾಗ, ತಾವೆಲ್ಲ ನೋಡಿದ್ರಿ. ಏನಾಯ್ತು? ಎಲ್ಲ ಸುಳ್ಳು. ಸುಮ್ನೆ ಏನಾರ ಒಂದು ನಮ್ಮ ಮೇಲೆ ಅಪವಾದನೆ ಮಾಡ್ತಾ ಇದ್ದಾರೆ ಯಾವಾಗ್ನೂ ಕೂಡ, ಒಂದು ಮೈಂಡ್ ಡೈವರ್ಟ್ ಮಾಡೋ ಸಲುವಾಗಿ. ಇನ್ನ ನಾವು ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದ್ದೇವು, ಕೆಲಸ ಮಾಡ್ತಾ ಇದ್ದೇವು. ಈ ಮುಂದಿನ ಸಲ ನಮ್ಗೆ ಹಂಗ ಗ್ಯಾರಂಟಿ ಅದ ಆರ್ಸ್ ಬರೋದು, ಅದ್ರ ಸಲುವಾಗಿ ಈ ತರ BR ಪಾಟೀಲ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸುಭಾಷ್ ಗುತ್ತೇದಾರ್ ಅವರೇ, ವಿಚಾರವನ್ನ ಮಾತಾಡಿದ್ದಕ್ಕೆ, ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಸುಮಾರು 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ತನಿಖೆ ಹೇಗ್ ನಡೀತು? ತನಿಖೆ ಸಂದರ್ಭದಲ್ಲಿ SIT ಕಲೆ ಹಾಕಿರುವಂತಹ ಮಾಹಿತಿಗಳೇನು? SITಗೆ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ?
ಈಗ ಈ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿ ಆಗಿದೆ. ವಾಟ್ ನೆಕ್ಸ್ಟ್? ನಾಗೇಂದ್ರ ಬಾಬು 2023 ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತ ಏನು ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BR ಪಾಟೀಲ್ರು ಒಂದು ದೂರನ್ನ ದಾಖಲಿಸಿರುವಂತದ್ದು. ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಒಂದು SIT ಫಾರ್ಮ್ ಅನ್ನ ಮಾಡ್ತಾರೆ. SIT ಫಾರ್ಮ್ ಮಾಡಿ ಈ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಲು ಒಂದು ಟೀಮ್ ಕೂಡ ಫಾರ್ಮ್ ಮಾಡಿ ಅದನ್ನ ಮಾಡಿರ್ತಾರೆ. ಸೊ ಅದಾದ ಬಳಿಕ SIT ಟೀಮ್ ಏನಂತಂದ್ರೆ ಈ ಒಂದು ಪ್ರಕರಣವನ್ನ ತನಿಖೆಗೆ ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ ಮೊದಲು ಈ ಕಾಲ್ ಸೆಂಟರ್ ನಡೆಸ್ತಾ ಇರುವಂತ ಒಟ್ಟು 5 ಜನರ ಮನೆ ಮೇಲೆ ಕಲಬುರಗಿ ನಗರದ 5 ಕಡೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸಿಕ್ಕಂತ ಎವಿಡೆನ್ಸ್ಗಳು ಅಂದ್ರೆ ಕೆಲವೊಂದಷ್ಟು ಲ್ಯಾಪ್ಟಾಪ್ಗಳು, ವೋಟರ್ ಐಡಿಗಳು, ಬೇರೆ ಬೇರೆ ರೀತಿಯಾದಂತಹ ಪ್ರಿಂಟರ್ ಮಷಿನ್ಗಳು, ಈ ರೀತಿಯಾದಂತಹ ಸಾಕಷ್ಟು ಅಂಶಗಳು ಕೂಡ ಏನು ಅವರ 5 ಜನ ಕಾಲ್ ಸೆಂಟರ್ ನಡೆಸ್ತಾ ಇರುವಂತವರ ಮನೆಯಲ್ಲಿ ಸಿಕ್ಕಿರುವಂತದ್ದು. ಅದಾದ ಬಳಿಕ ಅವರಿಂದ ಆಳಂದ್ನ ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಮತ್ತೆ ಅವರ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಅವರು ಕೂಡ ಸಂಪರ್ಕ ಹೊಂದಿದ್ದಾರೆ. ಈ ಒಂದು ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರೇ ಡೀಲ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾದ ಬಳಿಕ ಸುಭಾಷ್ ಗುತ್ತೇದಾರ್ ಅವರ ಪುತ್ರನ ಮನೆ ಆದಂತ ಏನು ಕಲಬುರಗಿ ನಗರದ ಗುಬ್ಬಿ ಕಾಲನಿ ಮನೆ ಮೇಲೆ ಕೂಡ SIT ದಾಳಿ ಮಾಡ್ತಾರೆ. ಅದಾದ ಬಳಿಕ ಆಳಂದನ ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೂ ಕೂಡ SIT ಅಧಿಕಾರಿಗಳು ದಾಳಿ ಮಾಡಿ ಸುದೀರ್ಘವಾಗಿ ತನಿಖೆಯನ್ನು ನಡೆಸ್ತಾರೆ. ಇಲ್ಲಿ ಒಂದಷ್ಟು ದಾಖಲೆಗಳನ್ನ ಕೂಡ ತೆಗೆದುಕೊಂಡಿದ್ದೇವೆ ಅನ್ನುವಂಥ ವಿಚಾರ, ಲ್ಯಾಪ್ಟಾಪ್ ಕೂಡ ತೆಗೆದುಕೊಂಡಿರುವಂತದ್ದು. ಅದಾದ ಬಳಿಕ ಏನು ಸುಭಾಷ್ ಗುತ್ತೇದಾರ್ ಅವರ ಒಡೆತನದ ಬಾರ್ ಏನಿದೆ ಆ ಬಾರ್ನಲ್ಲೇ ಈ ಎಲ್ಲ ವ್ಯವಹಾರಗಳು ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿ ಪಡೆದಂತ SIT ಅಧಿಕಾರಿಗಳು ಆ ಬಾರ್ ಮೇಲೂ ಕೂಡ ದಾಳಿ ಮಾಡಿ ಅಲ್ಲೂ ಕೂಡ ಪರಿಶೀಲನೆಯನ್ನ ಮಾಡ್ತಾರೆ. ಅಂದ್ರೆ ಹಣದ ವ್ಯವಹಾರದ ಬಗ್ಗೆ ಅಲ್ಲೇ ಡೀಲ್ ಮಾತುಕತೆ ಆಗಿದೆ ಅನ್ನುವಂತ ವಿಚಾರವನ್ನ ಏನು ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಆ ಬಾರ್ ಮೇಲೂ ಕೂಡ ದಾಳಿ ಮಾಡಿ ಅಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾರೆ. ಸೊ ಇದೆಲ್ಲವೂ ಕೂಡ ಸುದೀರ್ಘವಾಗಿ ತನಿಖೆ ನಡೆಸಿದ ಬಳಿಕ ಈ 6018 ವೋಟ್ ಡಿಲೀಟ್ಗೆ ಏನು ಪ್ರಪೋಸಲ್ ಹೋಗಿರುತ್ತೆ ಅದರಲ್ಲಿ 14 ಡಿಲೀಟ್ ಆಗಿರುತ್ತೆ. ಅದಾದ ಬಳಿಕ 5994 ಪ್ರಪೋಸಲ್ ಕೂಡ ಇರುತ್ತೆ. ಸೊ ಆ 5994 ಮತ ಡಿಲೀಟ್ಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಈ ದಾಳಿ ನಡೆದ ನಂತರ ಏನು ಸಿಕ್ಕಂತ ಹಣದ ಮಾಹಿತಿ ಜೊತೆಗೆ ಏನು ಆ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಭೇಟಿಯಾಗಿದ್ರು ಇವರೆಲ್ಲ ಹೇಳಿಕೆಗಳನ್ನ ಪಡ್ಕೊಂಡಿರುವಂತದ್ದು. ಮತ್ತೊಂದು ಕಡೆ ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಅವರ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಅವರ ಹೇಳಿಕೆ ಕೂಡ ಪಡೆದುಕೊಂಡು ಆದ ನಂತರ ಆಳಂದ್ನಲ್ಲಿ ಏನು ವೋಟ್ ಡಿಲೀಟ್ಗೆ ಏನು ಪ್ರಪೋಸಲ್ ಹೋಗಿತ್ತು ಅವರ ಹೇಳಿಕೆಗಳನ್ನು ಕೂಡ SIT ಅಧಿಕಾರಿಗಳು ಪಡೆದುಕೊಂಡಿರುವಂತದ್ದು. ಸೊ ಈ ಎಲ್ಲಾ ಮಾಹಿತಿಗಳನ್ನ ಒಳಗೊಂಡಂತ ಓಕೆ ಥ್ಯಾಂಕ್ ಯು